ಹೇಳ್ತೀರಿ ಗರುಡ ಬಗ್ಗೆ? ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಏನು ಗರುಡ ಅಂದ್ರೆ? ಹಲೋ, ಕೂತ್ಕೊಂಡೇ ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಕಿರಣ್ ಅಂತ ಬೆಂಗಳೂರಲ್ಲಿ ಹುಟ್ಟುಕೊಳ್ತಿರೋದು. ಸೊ ನಾನು 2024 ಒಂದು ಅದಕ್ಕೆ ಮುಂಚೆ ಶಾರ್ಟ್ ಫಿಲ್ಮ್ಸ್ ಮಾಡ್ತಿದ್ದೆ. 2024 ಒಂದು ಪೈಲಟ್ ಮೂವಿ ಮಾಡೋಣ ಅಂತ ನಾವೆಲ್ಲ ಒಂದಾದ್ವಿ. ಸೊ ಆ ಪೈಲಟ್ ಮೂವಿ ಈಗ ನಿಮ್ಮ ಮುಂದೆ 2 hour ಮೂವಿ ಆಗಿ ಗರುಡ ಅಂತ ಬಂದು ನಿಂತಿದೆ. ಸೊ ಇದು ನಾನು ಪ್ಲ್ಯಾನ್ ಮಾಡಿಲ್ಲ, ಅದು ತಾನಾಗಿ ಇಟ್ ಟುಕ್ ಎ ಫಾರ್ಮ್. ಸೊ ಸ್ಟೋರಿ ಒನ್ ಲೈನ್ ಬಗ್ಗೆ ಹೇಳಬೇಕಂದ್ರೆ, ನನಗೆ ನಾನ್ ಲೀನಿಯರ್ ಫಿಲ್ಮ್ ಮಾಡಬೇಕಂದ್ರೆ ಇಷ್ಟ. ಸೊ ಇಟ್ ವುಡ್ ಬಿ ಲೈಕ್ ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಹೋಗ್ತಾ ಇರುತ್ತೆ. 4 ಸ್ಟೋರೀಸ್ ಹೋಗ್ತಾ ಇರುತ್ತೆ. 4 ಸ್ಟೋರೀಸು ಒಂದು ಪಾಯಿಂಟಲ್ಲಿ ಕನೆಕ್ಟ್ ಆಗುತ್ತೆ. ಆ ಕನೆಕ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ವೆರಿ ಹೈ ಇರುತ್ತೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದರಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಸ್ಕ್ರೀನ್ ಪ್ಲೇ ನೋಡಿಕೊಂಡೆ. ಆ್ಯಂಡ್ ಒನ್ ಲೈನ್ ಬಗ್ಗೆ ಹೇಳಬೇಕಂದ್ರೆ, ಒಬ್ಬ ವ್ಯಕ್ತಿ ನನ್ನ ಪರ್ಸನಲ್ ಇನ್ಸ್ಪೈರ್ ಆಗಿತ್ತು. ಒಬ್ಬ ವ್ಯಕ್ತಿ ಒಂದು ಒಳ್ಳೇದು ಮಾಡ್ತಾನಂದರೆ ಸೊಸೈಟಿ ಬೆಂದಾಟತೆ ಮಾಡುವಂಥದ್ದು. ತುಂಬ ಒಳ್ಳೇದು ಮಾಡಬೇಕಂದ್ರೆ ಓಕೆ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮಿತಿ ಮೀರಿ ಒಳ್ಳೇದು ಮಾಡಬೇಕಂದ್ರೆ ಸಪೋರ್ಟ್ ಮಾಡ್ತಾರೆ, ಆಬ್ಸ್ಟಿಕಲ್ಸು ಬರುತ್ತೆ, ಅದನ್ನು ತಡೆಯೋಕ್ಕೂ ಜನರು ಬರ್ತಾರೆ. ಸೊ ಓಕೆ, ಯಾಕೆ ಹಿಂಗೆ ಹೇಳ್ತೀರ ಅನ್ಕೋಬೋದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಸಂಜೆನೆ ಒಬ್ರು ಬಂದ್ಬಿಟ್ಟು, ನಾನು ನೀರಲ್ಲಿ, ಕುಡಿಯೋ ನೀರಲ್ಲಿ ಅಥವಾ ಸೀ ವಾಟರಲ್ಲಿ ನಾನು ವೆಹಿಕಲ್ನ ಸ್ಟಾರ್ಟ್ ಮಾಡ್ತೀನಿ, ವೆಹಿಕಲ್ನ ರನ್ ಮಾಡ್ಕೊಡ್ತೀನಿ ಅಂದರೆ ಮಾಡಕ್ಕೆ ಬಿಡ್ತಾರ? ನೀವು ಯೋಚನೆ ಮಾಡಿ, ನಿಮ್ಮ ಹತ್ರ ಬಿಟ್ಬಿಡ್ತೀನಿ. ಆ ಥರ ಒನ್ ಆಫ್ ದಿ ಪ್ರಾಜೆಕ್ಟ್ ನಮ್ಮ ಫಿಲಮಲ್ಲಿ ಒಂದು ಮೇನ್ ಲೀಡ್ ಒಬ್ಬರು ಮಾಡ್ತಿರ್ತಾರೆ. ಅವ್ನು ಮಾಡೋದನ್ನ ಮಾಡಕ್ಕೆ ಬಿಡ್ತಾರ ಇಲ್ವಾ ಅನ್ನೋದೇ ಮೇನ್ ಪ್ಲಾಟ್ ಇದು. ಅವ್ನು ಅದನ್ನು ಮೀರಿ ಬರ್ತಾನ ಅನ್ನೋದೇ ಮೇನ್ ಪ್ಲಾಟು. ಸೊ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಒನ್. ಸೊ ಫಿಕ್ಷನಲ್ ಮೂವಿ, ಟೋಟಲಿ ಫಿಕ್ಷನಲ್ ಮೂವಿ. ಫಿಕ್ಷನಲ್ ಆಗಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ನು ಬೇಕಾಗಿರೋ ಸಪೋರ್ಟು ಸಿಗುತ್ತೆ, ಅದೇ ಥರ ಅಬ್ಸ್ಟೇಕಲ್ಸು ಬರ್ತಾ ಇರುತ್ತೆ. ಪರ್ಸನಲ್ ಲೈಫಲ್ಲಿ ಏನೇನು ಫೀಲ್ ಆಗ್ತಾನೆ, ಏನೇನು ಸಫರ್ ಆಗ್ತಾನೆ ಅನ್ನೋದು ಒನ್ ಆಫ್ ದಿ ಮೇಜರ್ ಪ್ಲಾಟು. ಆ್ಯಂಡ್ ರೋಲ್ ಬಗ್ಗೆ ಹೇಳಬೇಕಂದ್ರೆ, ಈ ಕೆಲವೊಂದು ಸಿನಿಮಾ ಅದೇ ನಾನು ಮುಂದೆ ಹೇಳ್ದಂಗೆ ಕೆಲವೊಂದು ಸಿನಿಮಾ ತಾನೇ ಆಗುತ್ತೆ ಅಂತ ದೊಡ್ಡವ್ರು ಹೇಳಿ ಕೇಳಿದ್ದೀನಿ. ನಾವು ಇನ್ನೂ ಚಿಕ್ಕ ಸಿನಿಮಾ ತಂಡದವರು. ಸೊ ಏನಂದರೆ, ನಾನು ಫೀಲ್ ಮಾಡಿದ್ದೀನಿ ಅದನ್ನು ಲಿಟ್ರಲಿ. ಸೊ ಒಂದೊಂದು ಕೆಲವು ವಿಷಯ, ಎಷ್ಟೊಂದು ಸ್ಥಳಗಳಲ್ಲಿ ಫಿಲ್ಮ್ ಸ್ಟಾಪ್ ಆಗಬೇಕಾಗಿತ್ತು. ಅದನ್ನು ಮೀರಿ ನಂಬ್ಕೊಂಡಿರೋ ದೇವರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲ ಸೇರಿ ಮುಂದೆ ನಿಂತು ಮಾಡೋಣ ಅಂತೇಳಿ ಇಲ್ಲಿವರೆಗೂ ತಂದಿದ್ದಾರೆ. ಸೊ ಇದೇ ಜೂನ್ ತಿಂಗಳಲ್ಲಿ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನಿಂಗಲ್ಲಿದೆ, ಡಿಸ್ಕಷನ್ಸ್ ಮಾಡ್ತಾ ಇದ್ದೀವಿ. ಸೊ ಇದು ಒನ್ ಆಫ್ ದಿ ಅಪ್ಡೇಟು. ಈ ಸಿನಿಮಾದಲ್ಲಿ ಕೇಶವ್ ಒನ್ ಆಫ್ ದಿ ರೋಲ್, ಆ್ಯಂಡ್ ಸೌರವ್ ಅಂತ ಡೇವಿಡ್ ಅಂತ ಒಂದು ರೋಲ್ ಮಾಡೋರೆ. ಆ ರೋಲ್ ಬಂದ್ಬಿಟ್ಟು ಆರ್ಫನೇಜ್ ಟೀಚರು. ಆರ್ಫನೇಜ್ ಟೀಚರ್ಗೆ ಇನ್ನೊಂದು ಸೈಡ್ ಇದೆ. ಆ ಸೈಡ್ ನೀವು ಫಿಲಮಲ್ಲಿ ನೋಡ್ತೀರಾ. ಅದು ನೀವು ಟ್ರೈಲರಲ್ಲಿ ಒಂದು ರೇಂಜಲ್ಲಿ ಗೊತ್ತಾಗಿರುತ್ತೆ. ಆ್ಯಂಡ್ ವಿಲ್ಫ್ರೆಡ್ ವಿವೇಕ್ ಅಂತ ಅವರು ರುದ್ರ ಅಂತ ಒಂದು ಕ್ಯಾರೆಕ್ಟರ್ ಮಾಡೋರೆ. ಆ ಕ್ಯಾರೆಕ್ಟರು ಕಾಮನ್ ಮ್ಯಾನ್, ಡೆಲಿವರಿ ಪರ್ಸನ್ನು. ಆ ಡೆಲಿವರಿ ಪರ್ಸನ್ನು ಕಾಮನ್ ಮ್ಯಾನ್ ಆಗಿರ್ತಾನೆ. ಅವ್ನಿಗೆ ಅನ್ಕಾಮನ್ ಸಿಚುವೇಶನ್ ಬಂದರೆ ಅವನೇನು ಮಾಡ್ತಾನೆ ಅನ್ನೋದು ಒನ್ ಆಫ್ ದಿ ಪ್ಲಾಟು ಅವನಿಗೆ, ಆ ಒಂದು ಕ್ಯಾರೆಕ್ಟರ್ಗೆ. ಸೊ ಈ ಥರ 3 ಕ್ಯಾರೆಕ್ಟರು ಸೇರಿ ಒಂದು ಪ್ಲಾಟಲ್ಲಿ ಕನೆಕ್ಟ್ ಆಗ್ತಾರೆ. ಅಪ್ಸರ ಅಂತ ಒಂದು ಕ್ಯಾರೆಕ್ಟರು, ಸಪೋರ್ಟಿಂಗ್ ರೋಲ್ ಫಾರ್ ಕೇಶವ್. ಸೊ ಈ ಥರ ಇದು ಒನ್ ಆಫ್ ದಿ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ದಿ ಮೂವಿ. ಬಟ್ ಫಿಲಮಲ್ಲಿ ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬರಬೇಕು. ಸರ್, ಇದು AI ಕಾನ್ಸೆಪ್ಟು. ಸೊ AI ಅವ್ನು ಮಾಡೋ ಪ್ರಾಜೆಕ್ಟಲ್ಲಿ ಅವ್ನ ಪ್ರಾಜೆಕ್ಟ್ ಹೆಸರು ಗರುಡ ಅಂತ ಸರ್. ಅದು ಫಿಲಮಲ್ಲಿ ರಿವೀಲ್ ಆಗುತ್ತೆ, ತಾನಾಗಿ ರಿವೀಲ್ ಆಗುತ್ತೆ. ಹೌದು ಸರ್, ಅದು ಪರ್ಪಸ್ಲಿನೇ ಮಾಡಿದ್ದೀನಿ. ಸೊ ನಾನು ಬರುವ ನೆಕ್ಸ್ಟ್ ಜನರೇಷನ್ಸ್ ಎಲ್ಲ ಮೇ ಬಿ ಅದನ್ನ ಕ್ಯಾಚ್ ಮಾಡ್ಕೊಳ್ತಾರೆ ಅಂತ ಒಂದು ನಂಬಿಕೆ ಸರ್ ನನಗೆ. ಸರ್ ಅರ್ಥ ಆಗಿಲ್ಲ. ಜೆನ್ಸಿ ಕಿಟ್ ಅನ್ನೋದಕ್ಕಿಂತ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ಸ್ಕ್ರೀನ್ ಪ್ಲೇ ಇಷ್ಟಪಡೋರು ಡೆಫಿನೆಟ್ಲಿ ಇದು ಒಂದು ಗ್ರಿಪ್ಪಿಂಗ್ ಆಗಿ ಇಟ್ಕೊಳ್ಳೋ ಒಂದು ಸ್ಕ್ರೀನ್ ಪ್ಲೇ ಸರ್ ಇದು. ಆ ಥರ ನಾನ್ ಲೀನಿಯರ್, ಕಂಪ್ಲೀಟ್ಲಿ ನಾನ್ ಲೀನಿಯರ್. ಕನೆಕ್ಟಿಂಗ್ ಪಾಯಿಂಟ್ ಆದಾಗ ಒಂದೊಂದು ಬ್ರಾಕೆಟ್ ಓಪನ್ ಮಾಡಿರೋದೆಲ್ಲ ಕ್ಲೋಸ್ ಆಗ್ತಾ ಬರುತ್ತೆ ಸರ್ ಎಂಡಿಂಗ್, ಫಿಲಮ್ ಎಂಡಿಂಗ್ ಆ ಥರ ಬರುತ್ತೆ. ಹೌದು ಸರ್, ಒನ್ ಆಫ್ ದಿ ವರ್ಷನ್ ಇದೆ ಸರ್. ಅದೇ ಫಿಕ್ಷನ್, ಕಂಪ್ಲೀಟ್ಲಿ ಫಿಕ್ಷನಲ್ಲು. ಸೊ ಇವ್ರು ಮಾಡೋ ಪ್ರಾಜೆಕ್ಟು ಅದೇನು ಅಂತ ಅವರೇ ಫಿಲಮಲ್ಲಿ ಒಂದು ಪ್ಲಾಟಲ್ಲಿ ರಿವೀಲ್ ಮಾಡ್ತಾರೆ. ಆವಾಗ ಎಲ್ಲರಿಗೂ ಆಡಿಯನ್ಸ್ಗೂ ಅದು ಇಷ್ಟ ಆಗುತ್ತೆ ಅಂತ ಆಗ್ತಾ ಇದೆ ಸರ್. ಟೋಟಲಿ ಫಿಕ್ಷನಲ್ ಕಾನ್ಸೆಪ್ಟ್ ಆಗಿದೆ ಸರ್, ಆಗಿದೆ, ಮಾಡಿದ್ದೀನಿ ಸರ್. ಇದು AI ಮುಂದೆ ಹೇಗೆ ನಮ್ಮನ್ನ ಯೂಸ್ ಮಾಡ್ಕೊಡುತ್ತೆ AI ಅನ್ನೋದು ಸ್ವಲ್ಪ ಒನ್ ಆಫ್ ದಿ ರಿಸರ್ಚು. ಸೊ ಇವಾಗಲೇ ಆಲ್ರೆಡಿ ನಾವು ಹೆಂಗೆ ಯೂಸ್ ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತು. ಮುಂದೆ ಅದು ಹೆಂಗೆ ನಮ್ಮನ್ನ ಯೂಸ್ ಮಾಡುತ್ತೆ ಅಂತಲೂ ಒಂದು ಪ್ಲಾಟ್ ಇದೆ. ಸೊ ಫಿಲಮಲ್ಲಿ ಅದನ್ನು ಒಂದು ಒನ್ ಆಫ್ ದಿ ಮೆಸೇಜ್ ಥರ ಹೇಳಿದ್ದೀನಿ. ನಾವು ಡಿಸೈಡ್ ಮಾಡಬೇಕು AI
ಹೆಂಗೆ ನಾವು ಯೂಸ್ ಮಾಡ್ತೀವಿ ಅಂತ ಅದನ್ನ ಡಿಸೈಡ್ ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಮೆಸೇಜ್ ಇದೆ ಸರ್. ಇಟ್ ಶುಡ್ ನಾಟ್ ಟೇಕ್ ಓವರ್ ಅಸ್, ವಿ ಶುಡ್ ಟೇಕ್ ಓವರ್ ಕಂಟ್ರೋಲ್ ಆಫ್ ಇಟ್ ಅನ್ನೋ ಥರ, ಅದ್ರ ಕಂಟ್ರೋಲ್ ನಮ್ಮ ಕೈಲಿ ಇರಬೇಕು ಅನ್ನೋ ಥರ ಒಂದು ಒನ್ ಆಫ್ ದಿ ಚಿಕ್ಕ ಮೆಸೇಜ್ ಆಗಿದೆ ಸರ್. ಇದೇ ಮೇನ್ ಪ್ಲಾಟ್ ಅಲ್ಲ, ಬಟ್ ಒನ್ ಆಫ್ ದಿ ಮೆಸೇಜ್ ಸರ್. AI ಒಂದು ಕರೆಕ್ಟಾಗಿ ಒಂದು 30 to 40% ಕ್ಯಾರಿ ಇರುತ್ತೆ ಸರ್. ಅದು ಬಿಟ್ಟರೆ ಮಿಕ್ಕಿದ್ದು ಡ್ರಾಮಾ ಇರುತ್ತೆ ಸರ್. ಇವರು ಈ ಕ್ಯಾರೆಕ್ಟರ್ಸ್ ಮಧ್ಯೆ ನಡೆಯೋ ಡ್ರಾಮಾ, ಫೀಮೇಲ್ ಲೀಡು ದಿವ್ಯಾ ಚಂದ್ರ ಅವ್ರು ಮಾಡಿರೋದು, ಸೌಭಾಗ್ಯ ಹ್ಯಾಂಡಲ್ ಅಂತ ಮಾಡೋರೆ ಅವ್ರದ್ದು ಒಂದು ಡ್ರಾಮಾ, ಇದೆಲ್ಲ ಚೆನ್ನಾಗಿ ಒಂದು ಮೂಡ್ ಬಂದಿದೆ ಅಂತ ನಂಬ್ತೀನಿ ಸರ್. ನೀವು ಥಿಯೇಟರ್ ಬಂದ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. AI ಟೆಕ್ನಾಲಜಿನ ಅದೇ ಸರ್, ಅದನ್ನು ಒನ್ ಆಫ್ ದಿ ಪ್ಲಾಟ್ ರಿವೀಲ್ ಮಾಡಿದ್ದೀನಿ. AI ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಚಿಕ್ಕದೊಂದು 2 minutes ಒಂದು ಬರುತ್ತೆ, ಅದು ಪೀರಿಯಾಡಿಕ್ ಕಾನ್ಸೆಪ್ಟ್ ಒಂದು ಟಚ್ ಮಾಡಿದ್ದೀನಿ. ರೈನಾ ಡಿ ಬೆಮೆಂಟಾ ಅಂತ ಒಂದು ಒನ್ ಆಫ್ ದಿ ಕ್ಯಾರೆಕ್ಟರ್ ಇದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ನಾನು ಇಷ್ಟಪಟ್ಟು ಮಾತಾಡಿದ್ದೀನಿ. ಅದನ್ನು ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಫಿಲಮ್ ನೋಡಿದಾಗ ಗೊತ್ತಾಗುತ್ತೆ. ಆ ಪ್ರಾಜೆಕ್ಟ್ ಅವ್ರು ಮಾಡೋ ಪ್ರಾಜೆಕ್ಟ್ ಹೆಸರು ಗರುಡ ಅಂತ ಅವ್ರು ಇಟ್ಟಿರ್ತಾರೆ. ಅದನ್ನ ಹೆಂಗೆ ರಿವೀಲ್ ಆ ಫಿಲಮಲ್ಲಿ ಗೊತ್ತಾಗುತ್ತೆ ಸರ್. ಅದು ನಾನು ಇವಾಗ ಹೇಳಕ್ಕಾಗಲ್ಲ, ಅದೇ ಬಿಟ್ಟು ಫಿಲಮಲ್ಲಿ ನೋಡ್ಬೇಕಾಗತ್ತೆ ಅಂತ ಕೋರ್ಕೊಳ್ತೀನಿ ಸರ್. ಸರ್ ಅದೇ 2024 ಮುಂಚೆ ನಾನು ಕಂಪ್ಲೀಟ್ಲಿ ಶಾರ್ಟ್ ಫಿಲ್ಮ್ಸು ಆ್ಯಂಡ್ ಈ ಥರ ಸಿನಿಮಾಟೋಗ್ರಫಿ ಆಗಲಿ 5 ವರ್ಷ ಎಡಿಟಿಂಗ್ ಕಲ್ತಿದ್ದೀನಿ ಸರ್. ಒಬ್ಬನೇ ಅಂತೇಳಿದ್ರೆ ತಪ್ಪಾಗ್ಬಿಡುತ್ತೆ. ಎಲ್ಲ ಫ್ರೆಂಡ್ಸ್ ಅಂತ ಆಗಲಿ ಅದು ಕೇಳಿ ಆ್ಯಂಡ್ ದೆನ್ ಯೂಟ್ಯೂಬ್ ನೋಡಿಕೊಂಡು ಕಲ್ತಿರೋದು. ಇಲ್ಲಿವರೆಗೂ ಕಲಿಸ್ಕೊಟ್ಟಿದೆ, ನನ್ನ ಸೊಸೈಟಿನೇ ಕಲಿಸ್ಕೊಟ್ಟಿದೆ. ಸೊ ಇಲ್ಲಿವರೆಗೂ ಬಂದಿದೆ ಸರ್ ಅದೇ ಜರ್ನಿ. ಎಡಿಟಿಂಗ್ ಬಿಟ್ಟು ಸಿನಿಮಾಟೋಗ್ರಫಿ ಮಾಡ್ತೀನಿ ಆ್ಯಂಡ್ ಡೈರೆಕ್ಷನಲ್ಲೂ ಇಂಟ್ರೆಸ್ಟು. ಆ್ಯಂಡ್ ಮೇಯ್ನ್ಲಿ ನನ್ನ ಇಂಟ್ರೆಸ್ಟ್ ಬಂದು ಡೈರೆಕ್ಷನಲ್ಲಿ ಸರ್ ಬಂದು. ಸೊ ಅದಕ್ಕೆ ಇಷ್ಟೊಂದು ಪ್ಯಾಷನೇಟ್ ಆಗಿ ಇಲ್ಲಿವರೆಗೂ ಬಂದಿದೆ ಅಂತ ಸರ್. ಜಾಸ್ತಿ ವೇಸ್ಟ್ ಮಾಡಿದ್ರೆ ಎಡಿಟಿಂಗ್ ಪ್ಯಾಟರ್ನಲ್ಲೇ ಸಿನಿಮಾ ಶೂಟ್ ಮಾಡಿದ್ರೆ ಅದನ್ನು ಅನ್ಕೋಬೋದು ಸರ್. ಬಿಕಾಸ್ ನಾನು ಶೂಟ್ ಮಾಡಬೇಕು ಅಂದ್ಬಿಟ್ಟು ಕರೆಕ್ಟಾಗಿ 45 days ಶೂಟ್ ಮಾಡಿರೋದು, 10 ದಿನ ಅದರಲ್ಲಿ ರಿಹರ್ಸಲ್ ಆಗಿದೆ. ಸೊ ಟೋಟಲ್ 55 days ಸರ್. ಆ್ಯಂಡ್ ಆರ್ಟಿಸ್ಟ್ ಇಷ್ಟು ಜನದ ಕೋಪರೇಷನ್ ಇರೋದ್ರಿಂದ ಸಾಧ್ಯ ಆಯಿತು. ಆಮೇಲೆ ಹಂಗೆ ದೇವ್ರು ನಂಬ್ತೀನಿ ಸರ್, ನಾನು ದೇವ್ರ ಮುಖಾಂತರ ಇದು ನಡೆದಿದೆ ಅಂತ ನೋಡ್ತಾ ಇದ್ದೀನಿ ಸರ್. ಒಂದು ಸ್ಟೇಟ್ಮೆಂಟ್ ಇದೆ ಸರ್, ಸಿನಿಮಾ ಇಸ್ ಮೇಡ್ ಆನ್ ದ ಎಡಿಟಿಂಗ್ ಟೇಬಲ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಹೌದಾ? ಅದು ನಿಮ್ಗೆ ತುಂಬ ಯೂಸ್ ಆಗುತ್ತೆ. ಎಲ್ಲ ದೇವ್ರ ಆಶೀರ್ವಾದ. ಓಕೆ ಎಲ್ಲೆಲ್ಲಿ ಶೂಟ್ ಮಾಡಿದ್ರೆ ಸರ್, ಕಂಪ್ಲೀಟ್ಲಿ ಬ್ಯಾಂಗ್ಳೂರಲ್ಲೇ ಮಾಡಿರೋದು ಸರ್. ಎಲ್ಲ ಕಂಪ್ಲೀಟ್ಲಿ ಬ್ಯಾಂಗ್ಳೂರ್. ಥ್ಯಾಂಕ್ ಯು ಕಿರಣ್ ಅವರೇ, ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಪಾತ್ರದ ಬಗ್ಗೆ ಆಲ್ರೆಡಿ ಹೇಳಿದ್ರು. ಸೊ ಈ ಮೂವಿಲಿ ಏನು ಕತೆ ನಡೆಯುತ್ತೋ ಆ ಕತೆಗೆ ಅಥವಾ ಈ ಏನು ಟೆಕ್ನಾಲಜಿನ ಏನು ಯೂಸ್ ಮಾಡ್ತಾರೋ ಅದು ನಾನೇ ಆಗಿರ್ತೀನಿ. ಸೊ ಎಲ್ಲ ಟೆಕ್ನಾಲಜಿಗೆ ಬೇಸ್ ನನ್ನ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಅದನ್ನ ಆ ಥರ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ ಸರ್. ಇಲ್ಲಿ ಈ ಕಡೆ ಮುಂದೆ ಕ್ಯಾಮ್ರಾ ಅಂದ್ರೆ ಮಧ್ಯೆ ನೋಡಿ ಮಾತಾಡಿ. ಇಲ್ಲ, ಎಲ್ಲ ಕ್ವಶನ್ ಇಲ್ಲಿಂದನೇ ಬರ್ತಾ ಇತ್ತಲ್ಲ, ಅದಕ್ಕೆ ಇಲ್ಲಿ ನೋಡಿದೆ. ಮುಂಚೆ ಯಾವ್ದಾರ ಮಾಡಿದ್ರೆ ಶ್ರೀಗಂಧದ ಗುಡಿ ಸೀರಿಯಲ್ ಮಾಡ್ತಿದ್ದೆ. ಇದು ಮುಂಚೆ ಬೇರೆ ಮೂವೀಸ್ ಮಾಡಿದ್ದೀನಿ. ಇನ್ನು ಅದೇ ರಿಲೀಸಿಗೆಲ್ಲ ರೆಡಿ ಆಗ್ತಾ ಇತ್ತು. ಯಾವ ಥರ ಒನ್ ಆಫ್ ದಿ ಲೀಡ್ ಕ್ಯಾರೆಕ್ಟರ್, ಕಥೆನ ತಗೊಂಡೋಗುವಂತ ಎಲ್ಲ ಕಿರಿಸ್ತಾ ಇದ್ದಾರೆ. ನಾನು ಸ್ವಲ್ಪ ಕಡಿಮೆ ಕಿರಿಸ್ತೀನಿ ಇದರಲ್ಲಿ. ಬೇರೆಯವರೆಲ್ಲ ಕಿರಿಸ್ತೀನಿ, ನಾನು ಸ್ವಲ್ಪ ಕಡಿಮೆ ಕಿರಿಸ್ತೀನಿ. ನೀವೇ ಪ್ರಾಜೆಕ್ಟ್ ಮಾಡೋರಲ್ವಾ? ಹೌದು. ಅದೇ ಹೇಳಿ. ಪ್ರಾಜೆಕ್ಟ್ ಪ್ರಾಜೆಕ್ಟ್ ಏನಿದೆಯೋ ಅದು ನಾನೇ ಮಾಡೋದು ಕ್ಯಾರೆಕ್ಟರ್. ಕೆಲಸ ಮಾಡೋದು. ಡಿಸ್ಕವರಿಂಗ್ ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಬಗ್ಗೆ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಆ ಪ್ರಾಜೆಕ್ಟ್ನ ನಾನು ತಗೊಂಡ್ಬರ್ಬೇಕಂತ, ಇವಾಗ ಏನು ಇವರು ಕಿರಣ್ ಅವರು ಈ ಮೂವಿನ ತಗೊಂಡ್ಬರ್ಬೇಕಂತ ಏನು ಇದು ಮಾಡ್ತಾ ಇದ್ರು, ಆ ಮೂವಿಲಿ ನಾನು ಆ ಪ್ರಾಜೆಕ್ಟ್ನ ತಗೊಂಡ್ಬರ್ಬೇಕಂತ ಟ್ರೈ ಮಾಡ್ತಾ ಇರ್ತೀನಿ. ಓಕೆ, ಇವ್ರಿಗೆ ಒಂದು ವಾಕ್ಯದ ಪ್ರಶ್ನೆ ಮಾತ್ರ ಕೊಡಿ, ನೀವು ಚೆನ್ನಾಗಿ ಈ ತಮ್ಮ ಪಾತ್ರ ಹಾಗೆ ಗರುಡ ಸಿನಿಮಾ. ಮೊದಲನೇದಾಗಿ ಎಲ್ಲ ನನ್ನ ಪ್ರೆಸ್ ಆ್ಯಂಡ್ ಮೀಡಿಯಾ ಪೀಪಲ್ಸ್ಗೆ ಧನ್ಯವಾದಗಳು. ಮೊದಲನೇದಾಗಿ ಅಂದರೆ ಲೈಕ್ ತುಂಬ ಜನ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಇಂಟರ್ವ್ಯೂ ಮಾಡಿರ್ತೀರ. ನಿಮ್ಮ ಸಪೋರ್ಟೇ ಫಸ್ಟ್ ಬ್ಯಾಕ್ ಬೋನ್ ಸಪೋರ್ಟ್ ಅಂತ ನಾನು ಬಿಲೀವ್ ಮಾಡ್ತೀನಿ ನಮ್ಮ ಸಿನಿಮಾಗೆ ಬಂದಿರೋ ಅಂಥದ್ದು. ಆ್ಯಂಡ್ ನನ್ನ ಹೆಸರು ಸೌರವ್ ಪ್ರಶಾಂತ್ ಅಂತ. ನಾನು ಚಿಕ್ಕ ವಯಸ್ಸಿಂದ ಒಂದು ಆ್ಯಕ್ಟಿಂಗ್ ಮೇಲೆ ಒಂದು ಪ್ಯಾಷನ್ ಇಟ್ಕೊಂಡು ಸ್ಟೋರೀಸ್ಗಳು ಬರೀತಾ ಶಾರ್ಟ್ ಫಿಲಮ್ಸ್ಗಳು ಡೈರೆಕ್ಟ್ ಮಾಡ್ಕೊಳ್ತಾ ಬಂದಿದ್ದೀನಿ. ಸುಮಾರು ಒಂದು ಸೀರಿಯಲ್ಸ್ಗಳು ಮಾಡಿದ್ದೀನಿ, ಸುವರ್ಣದಲ್ಲಿ, ಕಲರ್ಸಲ್ಲಿ. ಆ್ಯಂಡ್ ಈಗ ಯಾವುದು ಸೀರಿಯಲ್ಸ್ ಮಾಡ್ತಿಲ್ಲ, ಸಿನಿಮಾ ಮಾತ್ರ ಮಾಡ್ತಿದ್ದೀನಿ. ಇದಕ್ಕೆ ಮುಂಚೆ ಕಿರಣ್ ಜೊತೆ ಒಂದು ಚಿಕ್ಕದೊಂದು ಯಾವುದೊಂದು ಪ್ರಾಜೆಕ್ಟ್ ಡಿಸ್ಕಷನ್ ಮಾಡಿದಾಗ ಲೈಕ್ ಕಿರಣ್ ಬಂದು ಹೇಳಿದ್ರು, ಬ್ರೋ ಈ ಥರದೊಂದು ಕಾನ್ಸೆಪ್ಟ್ ಇದೆ ಎ ರಿಲೇಟೆಡ್ ಆ್ಯಂಡ್ ಡೇವಿಡ್ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ, ಅದು ನೀವೇ ಮಾಡಬೇಕು ಅಂತ. ನಾನು ಕೇಳಿದೆ ಡೆಫಿನೆಟ್ಲಿ ವೈ ಮೀ ಅಂತಂದ್ಬೇಡ ಅಂತ. ಬಿಕಾಸ್ ಈ ನೋ ದ ಕೆಪಬಿಲಿಟಿ, ಏನು ಹೇಗೆ ಮಾಡ್ಬೋದು, ಏನು ಯಾವ ಥರದೊಂದು ಶೇಡ್ಸ್ಗಳು ಬರುತ್ತೆ ಅನ್ನೋ ಅಂಥದ್ದು. ಆ್ಯಂಡ್ ಮೊದಲನೇದಾಗಿ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಸೆಕೆಂಡ್, ಕಿರಣ್ ವರ್ಕ್ ನನಗೆ ತುಂಬ ನಂಬಿಕೆ ಇದೆ, ಅದೊಂದು. ಆ್ಯಂಡ್ ಯಾಕೆ ಗರುಡ ಅಂತ ಸ್ವಲ್ಪ ಒಳ್ಳೆ ಕ್ವಶನ್ಸ್ ಕೇಳಿದ್ರು, ಬರೀ ಜೆನ್ಸೀಸ್ಗ ಅಂತ.
ಸೊ ದಯವಿಟ್ಟು ಜೆನ್ಸೀಸ್ಗೋ ಇಲ್ಲ 90s ಕಿಡ್ಸ್ಗೋ ಅವ್ರಿಗೆ ಅಂತಲ್ಲ ಪ್ರತಿ ಒಂದು ಆಡಿಯನ್ಸ್ ಕೂಡ ಆರಾಮಾಗಿ ಒಂದು ಸಿನಿಮಾ ನೋಡ್ಬೋದು. ಯಾಕೆ ಅಂತಂದ್ರೆ ಈಗಿನ ಕರೆಂಟ್ ಅಫೇರ್ಸ್ಗಳು ಸುಮಾರು ಒಂದಷ್ಟು ಜನ ಕೇಳ್ಪಟ್ಟಿರ್ತೀರ. ದೊಡ್ಡ ದೊಡ್ಡ ಕಂಪನೀಸ್ಗಳು ಲೈಕ್ TCS, ಆಮೇಲೆ ಒರಾಕಲ್, ಆಮೇಲೆ ಫ್ಲಿಪ್ಕಾರ್ಟ್, ತುಂಬ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲೇ ಆಫ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ AI. ಆ್ಯಂಡ್ ಸುಮಾರು ಜನ ಗೊತ್ತು ಈಗ ಇವಾಗ ಬೆಳ್ಳಿ ರೇಟು, ಒಂದು ಸಿಲ್ವರ್ ರೇಟ್ ಯಾಕೆ ಜಾಸ್ತಿ ಆಗ್ತಿದೆ ಅಂದರೆ ಬಿಕಾಸ್ ಆಫ್ AI. ಆ್ಯಂಡ್ ಈ ಒಂದು ರೀಸೆಂಟಾಗಿ ಒಂದಷ್ಟು ವಾರ್ಗಳು ನಡೀತು. ವಾರಲ್ಲೂ ಕೂಡ AI ಯೂಸ್ ಮಾಡಿ ಒಂದಷ್ಟು ಡ್ರೋನ್ಗಳಿಂದ ವಾರ್ ಮಾಡ್ತಾ ಇದ್ದಾರೆ. ಸೊ AI ಅಷ್ಟು ಇಂಪ್ಯಾಕ್ಟ್ ಆಗ್ತಿದೆ. ಆ್ಯಂಡ್ AI ಅನ್ನೋ ಒಂದು ಟೂಲ್ ಹೇಗೆ ಅಂತಂದ್ರೆ ಅದು ನೀವು ಹೇಗೆ ಬಳಸ್ಕೊಳ್ತೀರಾ ಹಾಗೆ. ಸೊ ಅದು ನೀವು ಒಳ್ಳೆ ಥರದಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆ ಥರದ್ದಾಗುತ್ತೆ, ನೀವು ಅದನ್ನು ಕೆಟ್ಟದಲ್ಲಿ ಯೂಸ್ ಮಾಡಿ ತುಂಬ ಕೆಟ್ಟದಾಗೂ ಕೂಡ ಆಗುತ್ತೆ. ಸೊ ಇಲ್ಲಿ ಅದು ಸಿನಿಮಾದಲ್ಲಿ ಕೇಶವ ಅನ್ನೋ ಕ್ಯಾರೆಕ್ಟರ್ ಅವ್ನಿಗೆ ಏನು ಮಾಡಿರ್ತಾನೆ, ಅವನೊಂದು ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ ಅಡ್ಡಿ ಆತಂಕಗಳು ಏನೇನು ಬರುತ್ತೆ ಆ್ಯಂಡ್ ಅದನ್ನ ಅವ್ನು ಹೇಗೆ ಫೇಸ್ ಮಾಡ್ತಾನೆ, ಕೊನೆಗೆ ಅವನು ಸಿನಿಮಾ ಲೈಕ್ ಆ ಸಿನಿಮಾದಲ್ಲಿ ಅವ್ನು ಅನ್ಕೊಂಡಿರೋ ಪ್ರಾಜೆಕ್ಟ್ ಆಚೆ ಕಡೆ ಬರುತ್ತಾ ಬರಲ್ವಾ ಅನ್ನೋದೊಂದು ಸಿನಿಮಾ. ಅದು ನಾನೊಂದು ಪಾತ್ರ ಮಾಡಿದ್ದೀನಿ. ಅದು ಪಾಸಿಟಿವ್ ನೆಗೆಟಿವ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಸಮ್ಟೈಮ್ಸ್ ನಾನು ಅನ್ಕೊಳ್ತೀನಿ ಪಾಸಿಟಿವ್ ಆಗಿ ನನಗೆ ನಾನೇ ನೆಗೆಟಿವ್ ಅಂತ ಅನ್ಕೊಂಡಿರ್ತೀನಿ ಬಿಕಾಸ್ ಅದು ಡಿಮ್ಯಾಂಡ್ ಮಾಡಿದೆ ಅನ್ನೋ ಒಂದು ಕಾರಣಕ್ಕೆ. ಆ್ಯಂಡ್ ಹೋಪ್ಫುಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರಲಿ. ಪ್ರತಿಯೊಬ್ಬರು ಕೂಡ ಅಷ್ಟೇ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ. ಯಾಕಂದ್ರೆ ಒಂದು ಹೊಸ ಪ್ರತಿಭೆಗಳು ಬರೋದೇ ತುಂಬ ರೇರು. ಆ ಥರ ಬಂದಾಗ ನಿಮ್ಮೆಲ್ಲರೂ ಬೆಂಬಲ ಸಿಕ್ಕಿ ಒಂದ್ಸಲಿ ನೀವು ಬೆಂತಟ್ಟು ಬಿಟ್ರಿ ಅಂತಂದ್ರೆ ತುಂಬ ಒಂದಷ್ಟು ಜನ ಬರೋದು. ಇಲ್ಲಿರೋ ಎಲ್ಲರೂ ಕೂಡ ಅಷ್ಟೇ, ಎಲ್ಲರೂ ಬರೀ ಆ್ಯಕ್ಟಿಂಗ್ ಮಾತ್ರ ನಂಬ್ಕೊಂಡು, ನಾನು ಕೂಡ ಅಷ್ಟೇ ಸ್ಟೋರಿ ಬರೀತೀನಿ, ಡೈರೆಕ್ಷನ್ ಮಾಡ್ತೀನಿ. ಸುಮಾರು ಒಂದಷ್ಟು ಜನ ಎಲ್ಲ ಟೆಕ್ನಿಷಿಯನ್ಸ್ಗಳು ಕೂಡ ಬೇರೆ ಬೇರೆ ಪಾತ್ರದಲ್ಲಿ ಬೇರೆ ಬೇರೆ ವರ್ಗದಲ್ಲೂ ಕೂಡ ಕೆಲಸ ಮಾಡೋರು ಇದ್ದಾರೆ. ನಿಮ್ಮೆಲ್ಲರೂ ಸಪೋರ್ಟ್ ತುಂಬ ಬೇಕು ಸಿನಿಮಾಗೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಆಲ್ ದ ಚಿತ್ರದ ಫೀಮೇಲ್ ಲೀಡ್ ತಾವು, ಅದರ ಬಗ್ಗೆ ಏನು ಹೇಳ್ತೀರಿ ತಮ್ಮ ಪಾತ್ರದ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮೀಡಿಯಾ, ಪ್ರೆಸ್ ಆ್ಯಂಡ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಗರುಡ ಈ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಅಪ್ಸರ ಅಂತ. ಒಂದು ಫನ್ ಲವಿಂಗ್ ಆ್ಯಂಡ್ ತುಂಬ ಪ್ಯಾಷನೇಟ್ ಇರುವಂಥ ಹುಡುಗಿ. ಲೈಕ್ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಅಂತಲೇ ಲೈಕ್ ತುಂಬ ಬಬ್ಬಿಯಾಗಿ ಕ್ಯೂಟ್ ಆಗಿದೆ ಕ್ಯಾರೆಕ್ಟರ್. ಸೊ ನಮ್ಮ ಡೈರೆಕ್ಟರ್ ಅಷ್ಟೇ ಹೇಳಕ್ಕೆ ಹೇಳಿದ್ದಾರೆ, ಡೋಂಟ್ ರಿವೀಲ್ ಅಂತ ಹೇಳಿದ್ದಾರೆ ನೋಡಿ. ಅಷ್ಟೇನಾ? ಯಾ. ಸೊ ದಯವಿಟ್ಟು ಎಲ್ಲರೂ ನಮ್ಮನ್ನ ಸಪೋರ್ಟ್ ಮಾಡಿ ಸರ್. ಸರ್ ಇದೆ ಸರ್, ಕಿರ್ಚಿದೀನಿ. ಸೊ ಸರ್ ಜಾಸ್ತಿ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಪಾಸಿಟಿವ್ ಆಗಿ ಮ್ಯಾಮ್ ನಂದಿದು 2ನೇ ಸಿನಿಮಾ. ಸೊ ಒಂದು ನಮ್ಮ ಹುತಾತ್ಮ 12 ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ರಿಲೀಸಿಗೆ ರೆಡಿ ಇದೆ, ನಾನು ತಮಿಳಲ್ಲಿ ಮಾಡಿದ್ದೀನಿ. ಸೊ ಗರುಡ ಇಸ್ ಮೈ ಡೆಬ್ಯೂ ಲೈಕ್ ಆ್ಯಸ್ ಎನ್ ಹೀರೋಯಿನ್. ಅಷ್ಟೇನಾ? ಯಾ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಚಿತ್ರದಲ್ಲಿ ಇವರು ಕೂಡ ಒಂದು ಪ್ರಮುಖ ಪಾತ್ರ ನಿಭಾಯಿಸಿದ್ದಾರೆ. ಇವರಿಗೆ ಏನು ಹೇಳ್ತೀರಿ? First of all, thank you so much, press, media, family, friends, Kiran, and thank you so much for the wonderful opportunity. ನನ್ನ ಕ್ಯಾರೆಕ್ಟರ್ ಬಂದು ಆಸ್ ಅ ನಾರ್ಮಲ್ ಪರ್ಸನ್. ಆ ಪರ್ಸನ್ ಬಂದು ಜಸ್ಟ್ ಕೊರಿಯರ್ ಮಾಡ್ತಾನೆ. ಇದರಲ್ಲಿ ಪಬ್ಲಿಕಲ್ಲಿ ಏನು ನಡೆಯುತ್ತೋ, ಏನಾದರೂ ಜಸ್ಟ್ ಜಗಳಾಗಲಿ ಅವನಿಗೆ ತಡೆಯೋಕ್ಕಾಗಲ್ಲ. ಸೊ ಆ ಕೋಪ ಬರುತ್ತೆ, ಆ ಕೋಪ ಅವ್ರ ಹತ್ರ ತೋರಿಸ್ತಾನೆ. ಸೊ ಅದೇ ನನ್ನ ಕ್ಯಾರೆಕ್ಟರ್ ಇದರಲ್ಲಿ. ಸೊ ಅಷ್ಟೇ ನನ್ನ ಕ್ಯಾರೆಕ್ಟರ್, ಅದ್ಮೇಲೆ ಏನೂ ಇಲ್ಲ. ಸೊ AI ಗರುಡ, ಐ ಜಸ್ಟ್ ವಾಂಟ್ ಟು ಅಪ್ರಿಷಿಯೇಟ್ ಕಿರಣ್. ಫ್ರಮ್ ದ ಬಿಗಿನಿಂಗ್ ಹಿ ಹ್ಯಾಸ್ ಸ್ಟ್ರಗಲ್ಡ್ ಅ ಲಾಟ್. ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ. ಇದರಲ್ಲಿ ಎಡಿಟಿಂಗ್ ಆಗಲಿ, DOP ಆಗಲಿ, ಸ್ಕ್ರಿಪ್ಟ್ ರೈಟಿಂಗ್ ಆಗಲಿ, ಸೊ ಎವ್ರಿ ಕ್ರೆಡಿಟ್ ಗೋಸ್ ಟು ಕಿರಣ್. And I also want to appreciate and congratulate my brother. His name is Maryajud Abhishek. As assistant director agi kelsa madidare, as a support agi for Kiran. So I just want to appreciate him. And first time nanu press media ಇಲ್ಲಿ ಕೂತ್ಕೊಂಡಿದ್ದೀನಿ. ಸೊ ಸ್ವಲ್ಪ ನರ್ವಸ್ ಆಗಿದೆ. ಸೊ ಟಿವಿಯಲ್ಲಿ ನೋಡ್ಬೇಕಾದ್ರೆ ಏನಪ್ಪ ಹಿಂಗೆ ಆನ್ಸರ್ ಮಾಡ್ತಾರೆ, ಪ್ರೆಸ್ಸಲ್ಲಿ ಏನಪ್ಪ ಹಿಂಗೆ ಕೇಳ್ತಾರೆ ಅಂತ ಹೇಳಿ. ಬಟ್ ಇಟ್ಸ್ ವಂಡರ್ಫುಲ್ ಜರ್ನಿ. ಇಲ್ಲಿ ಕೂತ್ಕೊಂಡಿರೋದು ಐ ಫೀಲ್ ಇಟ್ಸ್ ಸಮ್ವಾಟ್ ಮೈ ಡ್ರೀಮ್ ಇಸ್ ಕಮಿಂಗ್ ಟ್ರೂ. ಪ್ರೆಸ್ ಮುಂದೆ ನಾನು ಆನ್ಸರ್ ಮಾಡೋದು, ಮುಂದೆ ಕ್ವಶನ್ಸ್ ಕೇಳೋದು. ಸೊ ಇದೆಲ್ಲ ವಂಡರ್ಫುಲ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿವೇಕ್. ಆಲ್ ದಿ ವೆರಿ ಬೆಸ್ಟ್. ನಾನು ಒಳ್ಳೆಯದಾಗಿ ಅಂತ ಆಶಿಸ್ತೀನಿ. ಹೌದಲ್ಲ? ತುಂಬ ಡೌಟಲ್ಲಿ ನೋಡ್ತಿದ್ದೀರಲ್ಲ. ಓಕೆ, ಗರುಡ ಬಗ್ಗೆ ಎಲ್ಲ ನೀವು ಸ್ವಲ್ಪ ಡೌಟಲ್ಲಿ ಕೇಳಿದ್ರಲ್ಲ, ಅದಕ್ಕೆ ಪರವಾಗಿಲ್ಲ, ಗೊತ್ತಾಯ್ತು ಬಿಡಿ. ಗರುಡ ಬಗ್ಗೆ ಏನು ಹೇಳ್ತೀರಿ ಅಭಿ? ಎಲ್ಲರಿಗೂ ನಮಸ್ಕಾರ. ನಂದು ಇದು ಫಸ್ಟ್ ಟೈಮ್ ಪ್ರೆಸ್ ಮೀಟ್ ಎಲ್ಲ ಅಟೆಂಡ್ ಮಾಡ್ತಿರೋದು.
ಗರುಡದಲ್ಲಿ ನಾನು ಆ್ಯಕ್ಚುಲಿ ಬೇರೆ ಕ್ಯಾರೆಕ್ಟರ್ ಮಾಡಬೇಕಿತ್ತು, ಬಟ್ ಪ್ರೇಮದ ಊರಲ್ಲಿ ಸಿನಿಮಾದಲ್ಲಿ ಮಾಡ್ತಿದ್ದೆ. ಅದರಿಂದ ಇದಕ್ಕೆ ಡೇಟು ಕರೆಕ್ಟಾಗಿ ಆಗಲಿಲ್ಲ. ಸೊ ಅದಾದಮೇಲೆ ನಾನು ಅವ್ರಿಗೆ ಹೇಳಿದೆ, ಆಯ್ತು ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಸಿನಿಮಾ ಅದಲ್ಲಿ ಮಾಡೋಣ ಒಟ್ಟಿಗೆ ಅಂತ. ಆದರೂ ಅವರು ಬಿಟ್ಟಿಲ್ಲ, ತಿರ್ಗಾ ಕ್ಯಾರೆಕ್ಟರ್ ಒಂದು ಕೊಟ್ಟು ನನಗೆ ಮಾಡಿಸಿದ್ರು. ಅದಕ್ಕೋಸ್ಕರ ನಮ್ಮ ಡೈರೆಕ್ಟ್ರಿಗೆ ಸರ್ ಥ್ಯಾಂಕ್ ಯು. ಮುಂದೆ ಕ್ಯಾರೆಕ್ಟರ್ ಬಗ್ಗೆ ಏನೂ ಇಲ್ಲ, ನಾನು ಒಂದು 1 ಡೇ ಅಷ್ಟೇ ಶೂಟಲ್ಲಿ ಮಾಡಿರೋದು, ಅದು ಒಂದು 2-3 ಮಿನಿಟ್ಸ್ ಬರ್ಬೋದೇನೋ. ಬಟ್ ನೆಕ್ಸ್ಟ್ ಸಿನಿಮಾ ಅವ್ರ ಜೊತೆ ಜಾಸ್ತಿ ಡೇಸ್ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಭಿ ಅವರೇ, ಆಲ್ ದಿ ವೆರಿ ಬೆಸ್ಟ್. ಮರಿಯಾ ಜೂಡ್ ಅಭಿಷೇಕ್ ಈ ಚಿತ್ರದ ಅಸೋಸಿಯೇಟ್ ಡೈರೆಕ್ಟರ್, ಆರ್ಟ್ ಡೈರೆಕ್ಟರ್, ಒಂದ್ ರೀತಿ ನಮ್ಮ ಡೈರೆಕ್ಟರ್ಗೆ ತುಂಬಾನೇ ಸಪೋರ್ಟಿವ್ ಆಗಿ ನಿಂತಿರೋರು. ಅಭಿಷೇಕ್ ಏನ್ ಹೇಳ್ತೀರಿ ಗರುಡ ಬಗ್ಗೆ? ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಪ್ರೆಸ್ ಮುಂದೆ ಮಾತಾಡ್ತಿರೋದು. ಆ್ಯಕ್ಚುಲಿ ಕಿರಣ್ ಈ ಐಡಿಯಾ ಹೇಳುವಾಗ ನಾನು ಯೋಚನೆ ಮಾಡ್ತಿದ್ದೆ, ಇಸ್ ದಿಸ್ ಪಾಸಿಬಲ್ ಟು pull it off, ಬಟ್ ವಿತೌಟ್ ಎನಿ ಸ್ಟ್ರಗಲ್, ವಿತ್ ಹಿಸ್ ಪ್ಯಾಷನ್ he pulled it off. ಏನು ಅನ್ಕೊಂಡಿರ್ತಾರೋ ಮೈಂಡಲ್ಲಿ ಏನು ಐಡಿಯಾ ಇದೆಯೋ ಎಕ್ಸಾಕ್ಟ್ಲಿ ಸೇಮ್ ಅದೇ ಥರ ನನ್ನ ಹತ್ರ ಡಿಸ್ಕಸ್ ಮಾಡ್ಕೊಂಡು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಹೇಳಿ ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಆರ್ಟಿಸ್ಟು ಎಲ್ಲರೂ ದಿವ್ಯಾ, ರಿತ್ವಾನ್, ಅಭಿಮಹೇಶ್, ಸೌರಭ್ ಬ್ರೋ, ಆರ್ಟಿಸ್ಟ್ ಎಲ್ಲರೂ ಚಿಕ್ಕ ಚಿಕ್ಕ ಮಾಡೋರೆ, ದೀಪಕ್ ಬ್ರೋ ಅವರು ಎಲ್ಲರೂ ಚೆನ್ನಾಗಿ ಮಾಡೋರೆ. ಫೈನಲಿ ಔಟ್ಪುಟ್ ಬಂದು ನಾನು ಫಸ್ಟ್ ಟೈಮ್ ನೋಡುವಾಗ ವಿ ಡಿಡ್ ಎಕ್ಸ್ಪೆಕ್ಟ್ ಇದು ನಾವು ಮಾಡಿರೋದಲ್ಲ, ಮೇಲಿಂದ ಆಶೀರ್ವಾದದಿಂದ ಮಾಡಿರೋದಂತ ನಾನು ನಂಬ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಪ್ರೆಸ್ ಪೀಪಲ್ and the people who are over here. Thank you so much for the opportunity. ಥ್ಯಾಂಕ್ ಯು ಮರಿಯಾ ಜೂಡ್ ಅಭಿಷೇಕ್. ಕಿರಣ್ ಪ್ರಶ್ನೆ ಇದೆ. AI ಯೂಸ್ ಮಾಡಿ ಆಡಿಯನ್ಸ್ ಥಿಯೇಟರ್ ಬರೋದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದು. ಅದೇ ಸರ್, ಇವಾಗ ಪ್ರೆಸ್ ಮೀಟ್ ಮಾಡಿ ನಮಗೆ ಮೇನ್ ಬಲನೇ ನೀವು. ಸೊ ಅವೆಲ್ಲ ನಾವೇ ಜಾಸ್ತಿ ಎಲ್ಲ ಯಾರು ಇಂಡಸ್ಟ್ರಿ ನೋಡೋಲ್ಲ. ಮಧ್ಯಾಹ್ನ ಶೋನಲ್ಲಿ ಏನು ಗತಿ ಅಂತ ನಮಗೆಲ್ಲ ಜಾಸ್ತಿ ಗೊತ್ತಿದೆ. ಸರ್ ಆ್ಯಕ್ಚುಲಿ ಇದೆ ಸರ್, ಗ್ರೌಂಡ್ ರಿಯಾಲಿಟಿ ಐಡಿಯಾ ಇದೆ. ಬಟ್ ನೀವು ಹೇಳಿದ ಥರ ಗ್ರೌಂಡ್ ರಿಯಾಲಿಟಿ ಬೇರೆ ಇದೆ ಅಂತ ಹೇಳ್ತಿದ್ದೀರಾ. ಬಟ್ ಸ್ಟಿಲ್ ಅದನ್ನು ಮೀರಿ ನಾವು ಬರ್ತಿದ್ದೀವಿ ಅಂದರೆ ಬ್ಲೈಂಡ್ಲಿ ವಿ ಆರ್ ಟ್ರಸ್ಟಿಂಗ್ ದಿ ಡಿವೈನ್ ಆ್ಯಂಡ್ ಕಮಿಂಗ್ ಸರ್. ಅದೊಂದು ಮಾತ್ರ ಹೇಳ್ತಾ ಇದ್ದೀನಿ ಸರ್ ಅಷ್ಟೇ. ಬಟ್ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ, ಬಟ್ ಸ್ಟಿಲ್ ಅದನ್ನು ಮೀರಿ ಬರ್ತಾ ಇದ್ದೀವಿ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬೇರೆ ಏನಾದ್ರು ಅದ್ಭುತವಾದಂಥ ಗಿಮಿಕ್ಗಳು ಮಾಡಬೇಕು ಅಂದ್ರೆ ಹಾಂ ಸರ್, ಇದೆ ಪೋಸ್ಟರ್ಸ್ ಇದೆ. ಪೋಸ್ಟರ್ಸ್ ತುಂಬ ಇದೆ. ಅದು ಮೇಬಿ ಒಂದೇ ಒಂದು ಬ್ಯಾಕ್ ಡ್ರಾಪ್ ಹಾಕಿ ಪ್ಲೇ ಮಾಡ್ತಾರೆ. ಇನ್ನು ಪೋಸ್ಟರ್ಸ್ ಇದೆ, 1 by 1 ರಿಲೀಸ್ ಮಾಡೋಣ. AI ಮೂಲಕ ಟಿಕೆಟ್ ಕೊಡೋದ್ರೆ ಏನಾದ್ರು ಪ್ಲಾನ್ ಮಾಡಿಸಿದ್ರೆ ಹ್ಯಾಪಿ ತಗೊಳ್ತಾರೆ ಜನ, ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ. ಓಕೆ, ಪ್ರಮೋಷನಲ್ ಮೆಥಡ್ ಹೇಳ್ತಿದ್ದೀರಾ? ಓಕೆ ಫೈನ್ ಸರ್, ಗುಡ್ ಐಡಿಯಾ. ವಿ ವಿಲ್ ಲುಕ್ ಇನ್ ಟು ಇಟ್ ಸರ್. ಆಕ್ಚುಲಿ ಪ್ಲಾನ್ ಮಾಡ್ತೀನಿ. ಪ್ಲಾನ್ ಜನ ಆಸಕ್ತಿ ಕೊಡ್ತಾರೆ. ಹೌದು ಸರ್, ಡೆಫಿನೆಟ್ಲಿ ಸರ್, ಪ್ಲಾನ್ ಮಾಡ್ತೀನಿ. ಒಂದು ಗ್ರೂಪ್ ಪಿಕ್ಚರ್ ಆಪರ್ಚುನಿಟಿ. ಟೈಗರ್ಸ್ ಫ್ರೇಮ್ ಅವರು ಸರ್ ಬನ್ನಿ, ಒಂದು ಗ್ರೂಪ್ ಪಿಕ್ಚರ್